ಬಾಗಲಕೋಟೆ ಉಪಚುನಾವಣೆ ಸಮಯದಲ್ಲಿ ಏನು ಕಾಂಗ್ರೆಸ್ ಪಕ್ಷದಿಂದ ಏನು ಈಗ ಉಮೇಶ್ ಮೇಟಿ ಅವರು ಆಯ್ಕೆಯಾಗಿದ್ದಾರೆ. ಈ ನೆಲೆಯಲ್ಲಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಏನು ಸತೀಶ್ ಜಾರಕಿಹೊಳಿ ಸೇರಿದಂತೆ ಅವರ ಸುಪುತ್ರರಾಗಿರುವಂತ ರಾಹುಲ್ ಜಾರಕಿಹೊಳಿ ಸಹ ಒಂದು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬನ್ನಿ ಈಗ ನಮ್ಮೊಂದಿಗೆ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರರಾಗಿರುವಂತ ರಾಹುಲ್ ಜಾರಕಿಹೊಳಿ ಇದ್ದಾರೆ. ಅವರು ಈ ಉಪಚುನಾವಣೆ ಸಮಯದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಏನೆಲ್ಲ ಒಂದು ಗೆಲುವಿಗಾಗಿ ಅವರು ಒಂದು ಕಾರ್ಯತಂತ್ರ ಮಾಡಿದ್ದಾರೆ ಮತ್ತು ಮುಂದಿನ ರಾಜಕೀಯ ಭವಿಷ್ಯಗಳು ಅವರು ಯಾವ ತರ ಒಂದು ನಿರೂಪಿಸಬೇಕಂತ ಒಂದು ವಿಚಾರ ಮಾಡಿದ್ದಾರೆ ಅಂತ ಬನ್ನಿ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 22,000 ಮತಗಳಿಂದ ಭಾರಿ ಜಯಬೇರಿ ಗಳಿಸ್ತು. ಅಂದ್ರೆ ಇತಿಹಾಸದಲ್ಲಿ ಇದ ಮೊದಲ ಬಾರಿ ಆಗಿತ್ತು. ಇದಕ್ಕೂ ನಿಮ್ದು ಸಾಕಷ್ಟು ಒಂದು ಒಳತಂತ್ರ ಮತ್ತು ನೀವು ಒಂದು ಕಾರ್ಯಚಟುವಟಿಕೆ ಮಾಡಿದ್ರ ಮಾಹಿತಿ ಇದೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಹೌದು, ಇವತ್ತು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಗೆಲುವು ಅಂತ ನಾವೆಲ್ಲರೂ ಹೇಳ್ಬೋದು. ಬಹುಶಃ ಇಷ್ಟು ಲೀಡ್ ಬರ್ತದಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. 22,000ಕ್ಕಿಂತ ಹೆಚ್ಚು ಲೀಡ್ ಇಂದ ಇವತ್ತು ಈ ಕ್ಷೇತ್ರದ ಶಾಸಕರಾಗಿ ಉಮೇಶ್ ಮೇಟಿ ಸಾಹೇಬ್ರನ್ನೇ ಇವತ್ತು ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅಲ್ಲಿ ಮೊದಲೇದಾಗಿ ಅವರು ಕೂಡ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಅದ್ರ ಜೊತೆಗೆ ಈ ಗೆಲುವಿಗೆ ಶ್ರಮಿಸಿದಂತ ಅನೇಕ ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಮುಖಂಡರಾಗಿರ್ಬೋದು, ಇವತ್ತು ಅನೇಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಸೇರಿದಂತ ಅನೇಕ ಸಚಿವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ಕ್ಷೇತ್ರದ ಜವಾಬ್ದಾರಿ ತಗೊಂಡಂತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ತಂದೆ ಸತೀಶ್ ಅವ್ರಿಗೂ ಕೂಡ ಸಾಕಷ್ಟು ಹಗಲು ರಾತ್ರಿ ಅನ್ನದೇ ಅನೇಕ ಅವರ ಒಂದು ತಂಡವನ್ನು ಇಲ್ಲೇ 2 ತಿಂಗಳ ಮುಂದೆ ಇವತ್ತು ಮುಂಚೆನೆ ಬಿಟ್ಟು ಈ ಬೂತ್ ಮಟ್ಟದಲ್ಲಿ ಆಗಿರ್ಬೋದು, ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರ ಅನಿಸಿಕೆಗಳಾಗಿರ್ಬೋದು, ಯಾವ ರೀತಿ ನಾವು ಪಕ್ಷ ಸಂಘಟನೆ ಮಾಡ್ಬೇಕಂತ ಒಂದು ಸಾಕಷ್ಟು ತಿಂಗಳಿಂದ ಅವರೆಲ್ಲ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ರು. ಆ ಪ್ರಕಾರವಾಗಿ ಎಲ್ಲ ಕಾರ್ಯ ಮಾಡಿ ಇವತ್ತು ಯಶಸ್ವಿಯಾಗಿ ಏನು ಜನರ ಬೇಡಿಕೆ ಇದೆ ಅದನ್ನ ಈಡೇರಿಸುವಂತ ಪ್ರಯತ್ನ ಅವ್ರು ಮಾಡಿದ್ರು. ಅದರದ ಫಲವಾಗಿ ಇವತ್ತು ನಮ್ಗೆ ಎಷ್ಟೊಂದು ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅಷ್ಟ ನಮ್ಗೆ ಫಲನೂ ಕೂಡ ಇವತ್ತು ಸಿಕ್ಕಿದೆ. ಈಗ ನೀವು ಈ ಚುನಾವಣಾ ಸಮಯದಲ್ಲಿ ಕೆಲವೊಂದು ಸಮುದಾಯಗಳಿಗೆ ಆಶ್ವಾಸನೆ ನೀಡಿದರೆ ಇಷ್ಟು ನಾವು ಡೆವಲಪ್ ಮಾಡ್ತೀವಿ, ಈ ಡೆವಲಪ್ ಮಾಡಿದ್ವಿ, ಈಗ ಅದು ಯಾವ ತರ ನೀವು ಈಡೇರಿಸಬೇಕಂತ ವಿಚಾರ ಮಾಡಿದ್ರಿ? ಒಟ್ಟಾರೆ ಸಮುದಾಯದ ಅಭಿವೃದ್ಧಿ ಆಗಿರ್ಬೋದು, ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಏನೇನು ಯೋಜನೆಗಳ ಮುಂದಿನ ವೇಳೆ ಹಾಕಬೇಕಾಗಿದೆ ಶಾಸಕರಂತ ಉಮೇಶ್ ಮೇಟಿ ಸಾಹೇಬ್ರ ನೇತೃತ್ವದಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಚರ್ಚೆ ಮಾಡಿ ವಿವಿಧ ಇಲಾಖೆ ಆಗಿರ್ಬೋದು, ಸಮುದಾಯಗಳ ಏನೇನ ಬೇಡಿಕೆ ಇದೆ ಮುಂದಿನ ವೇಳೆ ಹಂತ ಹಂತವಾಗಿ ಅದನ್ನ ಈಡೇರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಈಗ ಪ್ರಥಮ ಬಾರಿಗೆ ಇವತ್ತು ಬಾಗಲಕೋಟೆ ನಗರಕ್ಕೆ ಭೇಟಿ ಮಾಡಿ ಹಂತ ಹಂತವಾಗಿ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಇವತ್ತು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಈ ಚುನಾವಣೆ ಬಂದು ಸಾಕಷ್ಟು ನೀವು ಪ್ರಚಾರ ಮಾಡಿದ್ರೆ ಎಲ್ಲ ಮಾಡಿದ್ರಿ. ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ರಾಜಕೀಯವಾಗಿ ಎಂಟರ್ ಆಗ್ತಾರೆ ಅನ್ನೋದು ಒಂದು ಮಾತು ಕೇಳಿ ಬರ್ತದೆ, ಅದು ಏನು ನಿಜ ಅನ್ಸುತ್ತೆ? ಇಲ್ಲ, ಪಕ್ಷದ ಜವಾಬ್ದಾರಿ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಬಂದ ನಮ್ಮ ಯುವಕರಗೋಸ್ಕರ ಆಗಿರ್ಬೋದು, ಒಂದು ತಂದೆಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಕಾರ್ಯನ ಮಾಡಿದ್ವಿ. ಈಗಾಗಲೇ ಸಾಕಷ್ಟು ಹುದ್ದೆಗಳಾಗಿರ್ಬೋದು, ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಸದ್ಯ ಆದಂತ ಏನೂ ಚರ್ಚೆ ಆಗಿರ್ಬೋದು, ವಿಚಾರನ ನಾವು ಇಲ್ಲಿ ಮಾಡಿಲ್ಲ. ಅಂದ್ರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕಸಭಾ ಮತಕ್ಷೇತ್ರ ಇರ್ಬೋದು ಅಥವಾ ಬೇರೆ ಏನು ವಿಧಾನಸಭಾ ಚುನಾವಣೆ ಬರ್ತಾ ಇದೆ 2028ರಲ್ಲಿ, ಇಲ್ಲೇ ಬೇರೆ ಕ್ಷೇತ್ರದಲ್ಲಿ ಆದ್ರೂ ನೀವೇನಾದ್ರೂ ಸ್ಪರ್ಧೆ ಮಾಡ್ಬೇಕಂತ ಇಚ್ಛೆ ಇಟ್ಕೊಂಡಿದ್ದೀರೇನು? ಖಂಡಿತವಾಗಿ ಆ ರೀತಿ ಅಂತ ಏನು ಇಚ್ಛೆ ಆಗಿರ್ಬೋದು, ಚರ್ಚೆ ಎಲ್ಲೂ ಕೂಡ ಆಗಿಲ್ಲ. ಈ ನಮ್ಮ ಜವಾಬ್ದಾರಿಯನ್ನ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಓಡಾಟ ಮಾಡಿ ಅಲ್ಲಿ ನಮ್ಮ ಯುವಕರ ಸಂಘಟನೆಯನ್ನ ಮಾಡ್ತಾ ಇದ್ದೇವೆ. ಅದು ಈಗ 2028ರ ಚುನಾವಣೆಯಲ್ಲಿ ನೀವು ಎಲ್ಲಾದ್ರೂ ರಾಜ್ಯದಲ್ಲಿ, ಅದು ಗೋಕಾಕ್ ಇರ್ಬೋದು, ಮತ್ತೆ ಬೆಳಗಾವಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ನೀವು ಎಲ್ಲಾದ್ರೂ ಈ ವಿಧಾನಸಭೆಗೆ ಸ್ಪರ್ಧೆ ಮಾಡ್ಬೇಕಂತ ಇಚ್ಛೆ ಆಕಾಂಕ್ಷೆ ಹೊಂದಿದ್ದೀರೇನು? ಅದೇ ಮಟ್ಟದಲ್ಲಿ ಯಾವ ರೀತಿಯಾದಂತ ಚರ್ಚೆ ಆಗಿರ್ಬೋದು ಏನು ನಾವಿನ್ನ ತಯಾರಿಯನ್ನ ಮಾಡ್ತಾ ಇಲ್ಲ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಜನರಾಗಿರ್ಬೋದು, ಯುವಕರಾಗಿರ್ಬೋದು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಆ ರೀತಿಯಾದಂತ ವಾತಾವರಣ ಸೃಷ್ಟಿ ಆದಾಗ ಖಂಡಿತವಾಗಿ ಮುಂದೆ ವಿಚಾರ ಮಾಡ್ತೇವೆ. ಸದ್ಯ ಮಟ್ಟದಲ್ಲಿ ನಾವು ಯಾವುದೇ ರೀತಿಯಂತ ರಾಜಕೀಯವಾಗಿ ವಿಚಾರನ್ನ ನಾವು ಮಾಡಿಲ್ಲ. ಇನ್ನೊಂದ್ಸಲ ಈಗ ಸಾಕಷ್ಟು ಚರ್ಚೆ ಆಗೋದು ಅಂದ್ರೆ ಕುಟುಂಬ ರಾಜಕಾರಣ. ಅಂದ್ರೆ ಈಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇನೆ ಹುಣಗುಂದ ಮತಕ್ಷೇತ್ರದಲ್ಲಿ ಅವ್ರ ತಂದೆ ಇದ್ರು, ಅಲ್ಲಿ ಈಗ ಶಾಸಕರಾಗಿದ್ದಾರೆ. ಜಮಖಂಡಿ ಮತಕ್ಷೇತ್ರದಲ್ಲಿ ಅಲ್ಲಿ ಅವ್ರ ತಂದಿದ್ರು, ಅವ್ರು ಈಗ ಅವ್ರ ಮಗನು ಅಲ್ಲಿ ರಾಜಕೀಯ ಬಂದಿದ್ದಾರೆ. ಬಾಗಲಕೋಟೆಯಲ್ಲೂ ಅವ್ರ ತಂದೆ ಇದ್ರು ಮೇಟಿ ಅವರು, ಈಗ ಅವ್ರ ಪುತ್ರ ಬಂದಿದ್ದಾರೆ. ಹೀಗೆ ಈ ಕುಟುಂಬ ರಾಜಕಾರಣ ಬಗ್ಗೆ ನೀವು ಏನ್ ಹೇಳಕ್ ಇಚ್ಛೆ ಪಡ್ತೀವಿ? ನೋಡಿ, ಕುಟುಂಬ ರಾಜಕೀಯ ಯಾವುದೇ ಪಕ್ಷ ಇರಲಿ, ಸಹಜವಾಗಿ ಒಂದು ವ್ಯವಸ್ಥೆ ಬಂದಾಗ ಒಂದು ಕುಟುಂಬದ ಮೇಲೆ ಜನರು, ಆ ಕ್ಷೇತ್ರದ ಜನರು ಕೆಲಸ ಮಾಡಿದಾಗ ಅವ್ರ ಜೊತೆ ಒಳ್ಳೆ ಒಡನಾಟ ಇಟ್ಟಾಗ ಸ್ವಾಭಾವಿಕವಾಗಿ ಜನರು ಆ ಕುಟುಂಬ ಜೊತೆ ಒಂದು ಅಟ್ಯಾಚ್ಮೆಂಟ್ ಆಗ್ತಾರೆ. ಆ ಹಿನ್ನೆಲೆ ಅವರಾಗಿರ್ಬೋದು, ಅವ್ರ ತಂದೆಯವರಾಗಿರ್ಬೋದು, ಸ್ವಾಭಾವಿಕವಾಗಿ ಅದು ಕಲ್ಚರ್ ಬೆಳೀತಾ ಬರ್ತದೆ. ಅದಕ್ಕೆ ಇವತ್ತು ಎಲ್ಲಾ ಪಕ್ಷದಲ್ಲಾಗಿರ್ಬೋದು, ತಂದೆ ಆದ್ಮೇಲೆ ಅವರು ಮಕ್ಕಳಾಗಿರ್ಬೋದು, ಆ ಜನರ ಜೊತೆ ಅಟ್ಯಾಚ್ಮೆಂಟ್ ಆದಾಗ
ಅವ್ರ ಜನರು ಸ್ವೀಕಾರ ಮಾಡ್ತಾರೆ. ಕೊನೆಯದಾಗಿ ಯಾರೇ ಹೊತ್ತು ಜನಪ್ರತಿನಿಧಿ ಆಗ್ಬೇಕಂದ್ರೆ ಅದಕ್ಕೊಂದು ಪ್ರಕ್ರಿಯೆ ಇದೆ. ಚುನಾವಣೆಗೆ ನಿಂತಾಗ ಮಾತ್ರ ಯಾರಿಗೂ ಕೂಡ ಜನಪ್ರತಿನಿಧಿ ಆಗ್ಬೇಕು. ಅದಕ್ಕೆ ಜನರು ಅವ್ರನ್ನ ಒಪ್ಕೊಂಡ್ರೆ ಅವರು ಜನಪ್ರತಿನಿಧಿ ಆಗ್ಬೇಕು, ಇಲ್ಲಾಂದ್ರೆ ಅವರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದು ಮುಂದಿನ ದಿನಮಾನ ಇಲ್ಲ, ಈ ದಿನಮಾನ ಇಲ್ಲ, ನೀವು ನಿಮ್ಮ ತಂದೆಯವರಿಗೆ ಸಿಎಂ ಆಗಿ ನೋಡ್ಬೇಕಂತ ಬಯಸ್ತಾರೆ ಇದರಲ್ಲಿ? ಖಂಡಿತವಾಗಿ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಅವರ ಅಭಿಮಾನಿಗಳಾಗಿರ್ಬೋದು, ಇವತ್ತು ಅನೇಕ ಸಮುದಾಯಗಳಾಗಿರ್ಬೋದು, ಎಲ್ಲರೂ ಕೂಡ ಮುಂದಿನ ವೇಳೆ ಮುಖ್ಯಮಂತ್ರಿ ಅವರು ಆದ್ರೆ ಒಂದು ಒಳ್ಳೆ ಅರ್ಹತೆ ಇರುವಂತ ವ್ಯಕ್ತಿ ಮತ್ತು ಸಮರ್ಥವಾಗಿ ಅದನ್ನ ನಿಭಾಯಿಸುವಂತ ವ್ಯಕ್ತಿ ಇವತ್ತು ಸತೀಶ್ ಜಾರಕಿಹೊಳಿ ಆಗಿದ್ದಾರೆ. ಆದರೆ ಸದ್ಯ ಮಟ್ಟದಲ್ಲಿ ವರಿಷ್ಠರ ಒಂದು ಆಶೀರ್ವಾದ ಆಗಿರ್ಬೋದು, ವರಿಷ್ಠರ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರ ಆಗಿರ್ಬೇಕಾಗ್ತದೆ. ಅದಕ್ಕೆ ಅವ್ರೇನ್ ನಿರ್ಣಯನ ತಗೊಳ್ತಾರೆ ತಕ್ಕಂತ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಅಲ್ಲ, ಈಗ ನೀವು ನಿಮ್ಮ ತಂದೆಯವರಿಗೆ ಸಿಎಂ ಆಗಿ ನೋಡ್ಬೇಕಂತ ಆಸೆ ಇಚ್ಛೆ ಪಡ್ತೀರ? ಖಂಡಿತವಾಗಿ ಎಲ್ಲ ನಾವು ಆಗಿರ್ಬೋದು, ಅನೇಕ ಇವತ್ತು ಕಾರ್ಯಕರ್ತ ಆಗಿರ್ಬೋದು, ಅಭಿಮಾನಿಗಳು ಎಲ್ಲರ ಒಂದು ಆಸೆ ಆಗಿದೆ. ಅದಕ್ಕೆ ಆ ರೀತಿಯಾದಂತ ಒಂದು ಸನ್ನಿವೇಶ ಮತ್ತು ವಾತಾವರಣ ಬಂದಾಗ ಖಂಡಿತವಾಗಿ ಅವ್ರನ್ನ ನೋಡ್ಲಿಕ್ಕೆ ನಾವು ಯಾವ ಅವಧಿಯಲ್ಲಿ ನೋಡ್ಬೇಕಂತ ನೀವು ಹೆಚ್ಚು ಆಸೆ ಸದ್ಯ ಮಟ್ಟದ 2028ರಲ್ಲಿ ನಾವು ಕ್ಲೇಮ್ ಮಾಡ್ತಂತ ಈಗಾಗಲೇ ಹಿಂದೆ ಸತೀಶ್ ಅವರು ಕೂಡ ಅದನ್ನ ಸ್ಪಷ್ಟ ಮಾಡಿದ್ದಾರೆ. ಈಗ ನೀವು ಯುವ ನಾಯಕರಾಗಿ ಯಾವ ತರ ಈ ರಾಜ್ಯದ ಅಭಿವೃದ್ಧಿ ಅಥವಾ ನಿಮ್ಮ ಭಾಗದ ಅಭಿವೃದ್ಧಿ ಮಾಡ್ಬೇಕಂತ ಒಂದು ಆಶೆ ಅಥವಾ ಒಂದು ಗುರಿ ಇಟ್ಕೊಂಡಿದ್ದೀರಿ? ನಮ್ಮ ಭಾಗದಲ್ಲಿ ನಿರಂತರವಾಗಿ ಕ್ಷೇತ್ರದಲ್ಲಿ ತಂದೆ ಸತೀಶ್ ಅವರು ಕೊಟ್ಟಂತ ಜವಾಬ್ದಾರಿ ಇರ್ಬೋದು, ಅಲ್ಲಿ ಬೇಕಂತ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡಿದ್ದೇವೆ. ಹಂತ ಹಂತವಾಗಿ ಯಾವ ಇಲಾಖೆ ಹೊತ್ತದ ಏನೇನ ಡೆವಲಪ್ಮೆಂಟ್ ಮಾಡ್ಬೇಕಾಗಿ ನಿರಂತರವಾಗಿ ನಾವು ಅಲ್ಲಿ ಮಾಡ್ತಾ ಇರ್ತೇವೆ. ಈಗ ಬಿಜೆಪಿ ಬಗ್ಗೆ ಹೇಳ್ಬೇಕಾದ್ರೆ ನೀವು ಅವರು ಧರ್ಮದ ಜೊತೆಯಾಗಿ ಇಟ್ಕೊಂಡು ತಾವು ರಾಜಕೀಯ ಮಾಡ್ತಾರ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಯಾವ ತರ ಒಂದು ವಿಚಾರ ಹೇಳ್ತಾರೆ? ಇಲ್ಲ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಯಾವತ್ತಿದ್ರು ಸರ್ವ ಧರ್ಮ ಮತ್ತು ಸರ್ವ ಜಾತಿಯನ್ನ, ಎಲ್ಲಾ ಜಾತಿ ಎಲ್ಲಾ ಧರ್ಮವನ್ನ ತಗೊಳ್ಳುವಂತ ಕೆಲಸ ಯಾವತ್ತಿದ್ರು ಮಾಡಿದೆ. ಮುಂದೆ ಕೂಡ ಅದೇ ಒಂದು ತತ್ವದಲ್ಲಿ ನಾವು ಯಾವತ್ತು ಕೊಡ್ತೇವೆ. ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಂದು ಒಡಕ ಉಂಟು ಮಾಡುವಂತ ಕೆಲಸ ಯಾವತ್ತಿದ್ರು ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಅದಕ್ಕೆ ಎಲ್ಲಾರನ್ನು ತಗೊಳ್ಳುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಮುಸ್ಲಿಮರಿಗೆ ಓಲೈಕೆ ಮಾಡುವಂತ ಕೆಲಸ ಮಾಡೋ ಮೂಲಕ ರಾಜಕೀಯ ಮಾಡ್ತಾರ ಅಂತ ಬಿಜೆಪಿ ಒಂದು ಆರೋಪ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ, ಇವತ್ತು ಮುಸ್ಲಿಂ ಅವರು ಬೇಕು, ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಎಲ್ಲಾ ಧರ್ಮದನ್ನ ತಗುವಂತ ಕೆಲಸ ಮಾಡ್ತಾ ಇದೆ. ಇವತ್ತು ಒಬ್ಬರೇ ಇದ್ರ ಮ್ಯಾಗೆ ಅವಲಂಬಿತವಾಗಿ ಇವತ್ತು ರಾಜಕೀಯ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇಲ್ಲ. ಎಲ್ಲಾ ಪಕ್ಷದವರು ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಇವತ್ತು 137 ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಇದು ಏನು ರಾಹುಲ್ ಸತೀಶ್ ಜಾರಕಿಹೊಳಿ ಅವರ ಮನದಾಳದ ಮಾತು. ನೋಡಿ, ಜನ ಸಪೋರ್ಟ್ ಮಾಡ್ತಾರೆ. ಅದು ಮಿತಿ ಮೀರಿದ್ರೆ ಹಿಂದೆ ಇತಿಹಾಸದಲ್ಲಿ ಎಲ್ಲಾ ಪಕ್ಷನೂ ಸೋಲಿಸಿದ್ದಾರೆ ಜನ. ಕಾಂಗ್ರೆಸ್ ಸೋಲಿಸಿದ್ದಾರೆ, ಇಂದಿರಾ ಗಾಂಧಿ ಇದ್ದಾಗ, ವಾಜಪೇಯಿ ಇದ್ದಾಗ ಸೋಲಿಸಿದ್ದಾರೆ, ಮೊರಾರ್ಜಿ ದೇಸಾಯಿ ಇದ್ದಾಗ ಸೋಲಿಸಿದ್ದಾರೆ. ಸೊ ನೆಕ್ಸ್ಟ್ ಬಾರಿ ಇವ್ರದಿದೆ ಅಂದ್ರೆ ತಿಳ್ಕೋಬೇಕು, ಅದು ಯಾವುದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಎಲ್ಲರಿಗೂ ಉದ್ಯೋಗ ಇಲ್ಲ, ಇವತ್ತ ಎಲ್ಲರೂ ಬೀದಿ ಬೀದಿ ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಪ್ರೋಗ್ರಾಮ್ಗಳನ್ನ ಹಾಕ್ಬೇಕು. ಈಗ ನೋಡಿ, ಅದು ಬರೀ 3 ದಿವಸದಲ್ಲಿ ಎಷ್ಟು ದೊಡ್ಡ ಸಂಚಲನ ಆಯ್ತು, 3 days. ಅದೇ ಜನ ಅವಕಾಶ ಕಾಯ್ತಿದ್ದಾರೆ. ಮೋದಿ ಅವರ ಸರ್ಕಾರ ಸೊ ಜನಕ್ಕೆ ಏನ್ ಬೇಕು ಆ ದಿಕ್ಕಿನಲ್ಲಿ ಕಾರ್ಯಕ್ರಮ ಹಾಕ್ಬೇಕು, ಕೆಲಸ ಮಾಡ್ಬೇಕು. ಅಂದ್ರೆ ಒಂದು ಪರ್ಯಾಯವಾಗಿ ಎಲ್ಲರಿಗೂ ಬುದ್ಧಿ ಕಲಿಸ್ತಾರೆ ಈ ದೇಶದ ಜನ, ಒಂದ್ ದಿವಸ ಇವ್ರಿಗೆ ಕಲಿಸ್ತಾರ ಅಷ್ಟೇ. ಅಷ್ಟು ಹೇಳಿದ್ರೆ ಮುಗಿದಲ್ಲ. ಪಾಕಿಸ್ತಾನ ಬರ್ತಾರ, ಆಟೋಮೆಟಿಕ್ಲಿ ಡೈವರ್ಟ್ ಆಗಿಬಿಡುತ್ತೆ. ಬಾಗಲಕೋಟೆ ಹೋಗೋ ಬದಲಾಗ ಗದಗ ಕಡೆ ಹೋಗ್ಬಿಡುತ್ತೆ. ಯಾಕಾಗ್ಯಾರ, ಅದು ಸ್ಟಾಪ್ ಮಾಡ್ಯಾರ. ಕಾಂಗ್ರೆಸ್ ಜನತಾ ಪಾರ್ಟಿದು ಸ್ಟಾಪ್ ಮಾಡಿದಾರೆ. ಇನ್ನೊಮ್ಮೆ ಜಾಸ್ತಿ ಆಗ್ತಾ ಇದಾರೆ. ಅದಾಗಬಾರ್ದಂತ ಒಂದು ಬಿಜೆಪಿ ಪಕ್ಷಕ್ಕಿಂತ 3 ದಿವಸದಲ್ಲಿ ಇನ್ನೊಂದು ಯಾವ್ದು ದೊಡ್ಡದಾಗಿ ಬಿಟ್ಟಿತ್ತು. ಹಿಂಗಾಗಿ ಅದನ್ನ ಅವ್ರು ಈಗಾಗಲೇ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಇದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರದ್ದು ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟ ಫಾಲೋವರ್ಸ್ ಎಲ್ಲ ನೋಡಿದ್ರೆ ವಿಚಲಿತ ಆದಂಗೆ ಅನ್ಸುತ್ತೆ. 100% ಅದೇ ಹೇಳಲ್ಲ, ಅದನ್ನ ನೋಡಿ ದೇಶಕ್ಕೆ ಏನ್ ಅವಶ್ಯಕತೆ ಇದೆ ಅದನ್ನು ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಸಿಎಂ ಅವರು ಕೂಡ ಸಿದ್ದರಾಮಯ್ಯ ಅವರು ಆಯಮ್ಮ ಕಾಂಗ್ರೆಸ್ ಪ್ರದರ್ಶನ ಮಾಡೋ ಮೂಲಕ ಮಾಡಿದ್ರೆ ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ಬರ್ತಾರೆ. ಬಿಜೆಪಿನ ಎದುರಿಸ್ಬೇಕಾದ್ರೆ ಎಲ್ಲರೂ ಒಂದೇ ಕಡೆ ಬರೋದು ಅವಶ್ಯಕತೆ ಇದೆ. ಈಗ ಆ ಮಟ್ಟದಲ್ಲಿ ಬರ್ತಾರೆ. ಓಕೆ, ಬಿಜೆಪಿ ಅಷ್ಟೊಂದು ಬಲಿಷ್ಠ ಐತೆ ಅಂತ
ಬಲಿಷ್ಠ ಇದಾರಲ್ಲ, ಇಲ್ಲ ಅಂತಾರೆ, ಬಲಿಷ್ಠ ಇದ್ದಾರೆ. ಇಷ್ಟೆಲ್ಲ ಸ್ಟೇಟ್ನಾಗ ಸರ್ಕಾರ ಇದೆ, 15 ವರ್ಷ ಸ್ವತಂತ್ರ ಸರ್ಕಾರದಲ್ಲಿ ಬಲಿಷ್ಠ ಇದ್ದಂಗಿರ್ತಾರೆ. ಆದ್ರೆ ಯಾವಾಗಲೂ ಇರ್ಲಿಕ್ಕೆ ಆಗೋಲ್ಲ. ಜನರ ಭಾವನೆಗೆ ವಿರೋಧವಾಗಿ ನಾವು ಹೋದ್ರೆ ಒಂದಷ್ಟು ಜನ ನಮಗೆ ಬುದ್ಧಿ ಕಲಿಸ್ತಾರೆ. ಓಕೆ, ಹೌದು, 2 ದಿವಸ ಮಾಡ್ಲಿಕ್ಕೆ ಆಗ ಅದೆಲ್ಲ ಸುಮ್ಮನೆ ಫೋಟೋ ತೆಗಿಸ್ಕೊಳ್ಳಿಕ್ಕೆ 10 ಗಾಡಿ ಹಿಂದೆ ಇರ್ತದ್ರೆ, ಅವ್ನು ಮುಂದೆ ಕ್ಯಾಮ್ರಾ ಇರ್ತಾನ, ಹಿಂದೆ ಹೋಗಿರ್ತಾನ, ಕೆಳಗೆ ಅಡ್ಡ ಬಿದ್ದಿರ್ತಾನ, ಆ ಕಡೆ ಮೇಲ್ಗಡೆ ಹೋಗಿರ್ತಾನ, ಡ್ರೋನ್ ತಗೊಂಡು. ಅದೇ ಸ್ವಲ್ಪ ದಿಕ್ಕಾಗಿದೆ, ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅವ್ರು ಮುಖ್ಯಮಂತ್ರಿ ಅಂದ್ರೆ ಜವಾಬ್ದಾರಿ ಇರ್ತೈತೆ. ಅಷ್ಟು ಗಾಡಿ ಅವನಿಗೆ ಬೇಕೇ ಬೇಕು, ಅಷ್ಟು ಸಿಬ್ಬಂದಿ ಬೇಕೇ ಬೇಕು. ಅವನು ಒಬ್ಬನೇ ಅಲ್ಲ ಮುಖ್ಯಮಂತ್ರಿ, ಇಡೀ ಸ್ಟೇಟ ಹೆಡ್ ಅವನು. ಸುಮ್ಮನೆ ಅವ್ರು ಮೋದಿ ಅವ್ರಿಗೆ ಹೇಳಿದ ಬಗ್ಗೆ ಇವರು ಮಾಡೋದ್ರಲ್ಲಿ ನಾವು ಅಡ್ಡಿಲಿ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ವಿಜೇಂದ್ರ ಒಂದು ದಿವಸ ಇಲ್ಲಿ ಮೆಟ್ರೋ ಹೋದ್ರು, ಮತ್ತೆ ಯಥಾಸ್ಥಿತಿ ಹೋಗ್ಲಿಕ್ಕೆ ಆಗಲ್ಲ. ಸುಮ್ಮನೆ ಯಾರು ಹೇಳ್ತಾರ ನಾವು ಫೋಟೋ ತೆಗಿಸ್ಕೊಳ್ಳಿಕ್ಕೆ ಸಮಯ ನಿಗದಿ ಮಾಡಿ ಸೈಕಲ್ ಹೋಗುತ್ತೆ. ಸೈಕಲ್ ಮ್ಯಾಗ ಜಡ್ಜ್ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಇದ್ರೆ ಅವ್ರ ಸೆಕ್ಯೂರಿಟಿ ಇರ್ತೈತೆ, ಜವಾಬ್ದಾರಿ ಇರ್ತೈತೆ. ಇನ್ ಟೈಮ್ನಾಗ ಅವ್ರು ಕೋರ್ಟ್ಗೆ ಹೋಗ್ಬೇಕು, ಆಗುಲ್ಲ. ಸುಮ್ಮ 1 ದಿವಸ 2 ದಿವಸ ಅಷ್ಟೇ. ಮೊನ್ನೆ ಹೇಳ್ದಂಗೆ ಮಾಡಿದ್ರು, 3 ದಿವಸ ಯಾರು ಇಲ್ಲೇ ಇಲ್ಲ. ಮತ್ತೆ ಈಗ ಮಹಾರಾಷ್ಟ್ರ CM ಮೋಟರ್ ಸೈಕಲ್ ಮೇಲೆ ಸೆಕ್ಯೂರಿಟಿ ಎಷ್ಟು ಬೇಕಾದ್ರೆ ಡಬಲ್ ಬೇಕು ಅವಾಗ. ಗಾಡಿಯಲ್ಲಿದ್ದಾಗ ಬೇರೆ, ಹೊರಗಿದ್ದಾಗ ಬೇರೆ, ಡಬಲ್ ಸೆಕ್ಯೂರಿಟಿ ಬೇಕಾಗ್ತದೆ. ಸೊ ಅದನ್ನೆಲ್ಲ ಬಿಟ್ಟು ನೈಜ ಸ್ಥಿತಿಗೆ ಎಲ್ಲರೂ ಬರ್ಬೇಕಾಗ್ತದೆ. ಅದನ್ನ ಸ್ವಾಗತ ಮಾಡ್ದ ಅಷ್ಟೇ ಕೆಲಸ. ಮೋದಿ ಅವ್ರು ಹೇಳಿದಾರೆ, ಕೆಲವು ಮಾಡ್ಲಿಕ್ಕಾಗುತ್ತೆ, ಕೆಲವು ಮಾಡ್ಲಿಕ್ಕೆ ಆಗಲ್ಲ. ವಿದೇಶಿ ಪ್ರವಾಸ ಬಿಡ್ಬೋದು, ಬಂಗಾರ ಬಿಡ್ಬೋದು, ಬೇರೆನೆ. ಈಗ ಮಿತ್ತವಿ ಅಂದ್ರೆ ಹೆಂಗೆ, ಈಗ 1 ಟ್ರಕ್ ಇಲ್ಲಿಂದ ಮಟೀರಿಯಲ್ ಬೆಂಗಳೂರಿಗೆ ಹೋಗ್ಬೇಕ್ರಿ, ಒಯ್ಲೇಬೇಕು ಆ ಮಟೀರಿಯಲ್ ಡೈಲಿ. ಅವನು ಡೆಲ್ಲಿಯಿಂದ ಬೆಂಗಳೂರಿಗೆ ಬರಬೇಕು. ಈ ವ್ಯವಸ್ಥೆಯಲ್ಲಿ ಯಾವುದೇ ಮಿತ್ತವಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿಸೈಲು, ಪವರು, ವಾಟರು ಸರಿಯಾದ ದಿಕ್ಕಿನಲ್ಲಿ ಹೋಗಿ ಸುಮ್ಮನೆ ಅನಾವಶ್ಯಕ ಪ್ರಚಾರಕ್ಕೋಸ್ಕರ ಇದು ಆಗ್ಬೇಕು. ಓಡಾಡ್ತಿದೆ ಸುಮಾರು ಜನ, ನಮ್ಮ ಅಭಿಮಾನಿಗಳು ನಾವು ಬೇಕಾದ್ರೆ ಹೇಳೇ ಹೇಳ್ತಾರೆ. ಹಾಗೆ ಆ ರೀತಿ ಸುಮಾರು ಜನ ರಾಜ್ಯದಲ್ಲಿ ಅವರವರ ಅಭಿಮಾನಿಗಳ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ನಮ್ ಕೈಲಿ ಇಲ್ಲಲ್ಲ, ಯಾವ್ದು ನಮ್ ಕೈಲಿ ಇಲ್ಲವೇ ಇಲ್ಲ. ನಾವೇನ್ ಪಕ್ಷ ಯಾವ ರೀತಿ ತೀರ್ಮಾನ ಮಾಡ್ತದೆ, ಅವ್ರು ಯಾವುದು ಒಳ್ಳೇದ್ ಅನಿಸ್ತದೆ ಅದನ್ನ ಅವ್ರು ಮಾಡ್ತಾರೆ. ಯಾವಾಗ ಇತ್ಯಾದಿ ಮಾಡಿದ್ರೆ ಅವ್ರಿಗೆ ಅವ್ರ ಯೋಚನೆ ಇರುತ್ತೆ. ಸುಮಾರು ದಿನಗಳಿಂದ ರಿಪೀಟ್ ಅದನ್ನ ನೋಡಿದ್ರೆ ಈಗ ಆ ಚುನಾವಣೆ ಎಲ್ಲ ಮತ್ತು ಈ ಚುನಾವಣೆ ಮುಗಿದಿದೆ. ಈಗ ಎಲ್ಲಾನು ಮುಗಿತು, ಎಲ್ಲ ಮುಗಿತು. ಎಲ್ಲ ಈಗ ನೋಡಿದ್ರೆ ಯಾವುದೇ ಬೇರೆ ಕೆಲಸ ಇಲ್ಲ, ಹೇಳ್ಬೋದು. ಆದಷ್ಟು ಬೇಗ ನಾವು ವೇಟ್ ಮಾಡ್ತಾ ಇದ್ದೇವೆ. ಸರ್, CM ಈ ಒಂದು ಹಗ್ಗ ಜಗ್ಗಾಟದ ಮಧ್ಯೆ ಸಾಕಷ್ಟು ಸಚಿವರುಗಳು ಕೂಡ ಇವತ್ತಿನ ದಿವಸ ಯಾವುದೋ ಅಧಿಕಾರಿಗಳ ಕೆಲಸ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಸಾಕಷ್ಟು ಫೈಲ್ಗಳು ಕೂಡ ವಿಲೇವಾರಿ ಆಗ್ತಾ ಇಲ್ಲ. ಈ ವಿಷಯವಾಗಿ ಸಚಿವರು ಮಾತನ್ನೇ ಕೇಳ್ತಾ ಇಲ್ಲ ಅಧಿಕಾರಿಗಳನ್ನು. ಅದೆಲ್ಲ ಸುಳ್ಳು, ಅದನ್ನ ಮಾಡ್ಲಿಕ್ಕೆ ಆಗೋದು. ಯಾರೋ ನಿಮ್ಗೆ ತಪ್ಪು ಮಾಹಿತಿ ಇದೆ. ಅಧಿಕಾರಿಗಳು ದಿವಸ ಕೆಲಸ ಆಗ್ತಾವೆ, ಫೈಲ್ಗಳು ಸಹಿ ಆಗ್ತವೆ, ಡೆವಲಪ್ಮೆಂಟ್ ಆಗ್ತಾವ. ಬಹಳಷ್ಟು ಕಡಿತಗಳು ಬಾಕಿ ಉಳ್ಕೊಂಡು ಬಾಕಿ ಅಂದ್ರೆ ನಾವು ಮಾಡ್ಬೇಕಲ್ಲ, ಸಹಿ ಮಾಡೋರು ಯಾರು? ನಾವು ಮಾಡೋದಿಲ್ಲ, ಅಲ್ಲಿ ನಮ್ಮ ಮಾತ್ರ ಬಿಡ್ತಾರೆ. ನಾವು ಮಾಡಿದ್ರೆ ಅದ ಕ್ಲಿಯರ್ ಆಗಿ ಮುಂದೆ ಹೋಗ್ತದೆ. ಅಧಿಕಾರಿಗಳಿಂದ ನಾವು ತರಿಸ್ಕೋಬೋದಲ್ಲ, ಫೈಲ್ ತರಿಸ್ಕೊಡ್ತೀವಿ, ನಮಗೆ ತರಿಸ್ಕೊಂಡು ಮಾಡಿ ಕಳಿಸ್ತೀವಿ. ಏನಿಲ್ಲ, ಕೆಲಸ ಮಾಡಿದರೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ ಯಾವುದೇ ಗೊಂದಲ ಸರ್ಕಾರದಲ್ಲಿ ಇಲ್ಲ. ಈಗ ಸರ್ಕಾರದಿಂದ ನಿಮ್ಗೆ ಸಬ್ಸಿಡಿ ಏನಾದರೂ ಸಿಗುವಂತ ಸಾಧ್ಯ ಇಲ್ಲ. ನಾವೆಷ್ಟು ಕೊಡ್ಲಿಕ್ಕಾದ್ರೆ ಇವರು ಪ್ರತಿ ವಾರ ಏರಿಸ್ತಾ ಹೋದ್ರೆ ಎಷ್ಟು ಸಬ್ಸಿಡಿ ಕೊಡೋರು? ಅದಕ್ಕೆ ಪ್ರತಿ ವಾರ 3 ರೂಪಾಯಿ ಏರಿಸ್ಕೊತ ಹೋದ್ರೆ ನಾವೆಲ್ಲಿ ನಮ್ದು ಖಾಲಿ ಆಗಿದ್ರೆ ರಾಜ್ಯ ಸರ್ಕಾರದ ಖಜಾನೆ ನಮ್ದು ಖಾಲಿ ಆಗುತ್ತೆ. ಅವರೇ ನಿಯಂತ್ರಣ ಮಾಡಬೇಕು, ಅದಕ್ಕೇನ ಸೂಕ್ತ ಮಾರ್ಗ ಹುಡುಕಬೇಕು. ಇಂಥ ಘಟನೆಗಳು ಬಹಳಷ್ಟು ಆಗಿದೆ 70 ವರ್ಷದಲ್ಲಿ. ಇದೇನು ಹೊಸದಲ್ಲ. ಇಂಥ ಸಂಘರ್ಷಗಳು, ಇಂಥ ಘಟನೆಗಳು ಸುಮಾರಾಗಿದೆ, ಎಲ್ಲ ಸರ್ಕಾರದಲ್ಲೇ ಆಗಿದೆ. ಅವಾಗ ಆಯಾ ಪ್ರಧಾನಮಂತ್ರಿಗಳು, ಆಯಾ ಸರ್ಕಾರಗಳನ್ನು ಸರಿಯಾಗಿ ನಿಭಾಯಿಸಿದೆ. ಇವ್ರು ನಿಭಾಯಿಸ್ಬೇಕಷ್ಟೇ.
ಸರಿಯಾಗಿ ನಿಭಾಯಿಸುತ್ತಿಲ್ಲ ಅನ್ನೋದು. ಅದು 100% ಸರಿಯಾಗಿ ನಿಭಾಯಿಸಕ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ನೀವೆಲ್ಲ ಮುಂದೆ ಇನ್ನೂ ದೊಡ್ಡ ಅನಾಹುತ ಆಗ್ತದೆ, ನೀವೆಲ್ಲ ರೇಷನ್ ಸೇಕರಣೆ ಮಾಡಬೇಕು, 6 ತಿಂಗಳ ಹೊರಗೆ ಬರಂಗಿಲ್ಲ. ಅದಿನ್ನು ಏನು ಗೊತ್ತಿಲ್ಲ, ಅದು ಯಾವ ರೀತಿ ಅವ್ರದ ಅಜೆಂಡಾ ಇದೆ, ಯಾವ್ದು ಏನು ವಿಚಾರ ಇದೆ ಗೊತ್ತಿಲ್ಲ. ಸೊ ಅದು ಇಡನ್ ಅಜೆಂಡಾ ಏನು ಗೊತ್ತಿಲ್ಲ, ನೋಡ್ಬೇಕು. ಏನು 6 ತಿಂಗಳು ಬಿಟ್ಟು ಏನು ಹೊಸ ತರ್ತಾರೋ ಗೊತ್ತಿಲ್ಲ. ನಿಮ್ಮ ಪಕ್ಷದ